ನಮಸ್ಕಾರ, ವಿನಯ್ ನಾಯ್ಕ್, ಕಾರವಾರ. ಇವಾಗ ನಾನು ಬಂದಿದ್ದೀನಿ NPCIL ಟೌನ್ಶಿಪ್ ಮತ್ತು ಆ ಟೌನ್ಶಿಪ್ ಮತ್ತು ಕೈಗಾ ಪ್ರಾಜೆಕ್ಟಿಗೆ ಜಾಗ ಕೊಟ್ಟಿರುವರ ಏನು ನಿರಾಶ್ರಿತರು ಇದ್ದಾರಲ್ಲ ಅವ್ರ ಕಾಲನಿ ನೋಡಿ. ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಬ್ರಿಟಿಷರು ಮತ್ತು ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಯಾವ ಥರ ಕಾಲನಿ ನಿರ್ಮಾಣ ಮಾಡ್ತಾಯಿದ್ರು ಭಾರತದಲ್ಲಿ, ಅದೇ ಥರ NPCIL ಕಾಲನಿ ಇದೆ. ಮತ್ತು ಇಂಡಿಯನ್ಸ್ಗಳು ಅವ್ರ ಕಾಲು ಕೆಳಗಡೆ ಕೆಲಸ ಮಾಡಿ ಅವ್ರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ರಲ್ಲ ಬ್ರಿಟಿಷರು ಅವ್ರದ್ದು, ಅದೇ ಥರ ಈ ನಾವು ಜಾಗ ಕೊಟ್ಟರವರ ಮನೆಗಳು, ಕಾಲನಿಗಳು ಯಾವ ಥರ ಇದೆ ನೋಡಿ. ರಸ್ತೆ ಸರಿಯಾಗಿಲ್ಲ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ವಿದ್ಯುತ್ ಸೌಕರ್ಯ ಸರಿಯಾಗಿಲ್ಲ, ನೀರು ಕೊಡ್ತಾ ಇಲ್ಲ, ನಮ್ಮ ಪುನರ್ವಸತಿ ಕೇಂದ್ರಕ್ಕೆ ನೀರು ಸರಿಯಾಗಿ ಬರ್ತಾ ಇಲ್ಲ, ಆಟದ ಮೈದಾನ ಇಲ್ಲ, ಸರಿಯಾದ ರೀತಿಯಲ್ಲಿ ಒಂದು ದೇವಸ್ಥಾನ ಕಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಇದು ನಮ್ಮ ಆರೋಗ್ಯ ಕೇಂದ್ರಗಳು ಸರಿಯಾದ ರೀತಿಯಲ್ಲಿ, ಅವರು ಡಾಕ್ಟ್ರುಗಳು ಸರಿ ಇಲ್ಲ ನೋಡಿ. ಯಾವ ಥರ ಬಳಲ್ತಾ ಇದ್ದಾರೆ. ನೀವು ಈ ಬ್ರಿಟಿಷ್ ಕಾಲನಿಗಳು ಯಾವ ಥರ ಇತ್ತೋ ಸೇಮ್ ಅದೇ ಥರ ಸುಂದರವಾಗಿರುವಂತಕ್ಕಂಥ NPCIL ನೌಕರರ ಒಂದು ಕಾಲನಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ, ಹೋಗೋಣ ಬನ್ನಿ, ಒಳಗಡೆ ಹೋಗೋಣ. ಯಾವ ಥರ ಇದೆ ನಾನು ತೋರಿಸ್ತೀನಿ ನಿಮಗೆ. ನನ್ನ ಕೊಟ್ರಸಿಗೆ ಎಂಟ್ರಿ ಮಾಡಬೇಕು. ನಮ್ಮ ಅಣ್ಣ ಇದ್ದಾನೆ ನೋಡಿ. ಇದು ಬಸ್ ಸ್ಟಾಪ್ 9. ಎಷ್ಟು ಚಂದ ನೋಡ್ರಿ ರೋಡು. ವಾವ್, ಹೊರದೇಶಕ್ಕೆ ಬಂದಂಗೆ ಆಯಿತು ನನಗೆ. ನಾನಂತೂ ಹೊರದೇಶ ನೋಡಲಿಲ್ಲ, ಬಟ್ ಇಷ್ಟು ಸುಂದರವಾಗಿರುವಂತಕ್ಕಂಥ ರೋಡು, ಗಾರ್ಡನು, ವಾವ್ ಬ್ಯೂಟಿಫುಲ್. ಇದು ನೋಡಿ ಎಷ್ಟೋ ಟೌನ್ ಪ್ಲ್ಯಾನರ್ಗಳು ಕಲಿಬೇಕು, ಸಿಟಿ ಟೌನ್ ಪ್ಲ್ಯಾನಿಂಗ್ ಮಾಡೋದು ಹೇಗೆ ಅಂತ ಇವರಿಂದ ಕಲಿಬೇಕು. ರಿಯಲಿ ಗ್ರೇಟ್ ಆಫೀಸರ್ಸ್ ನೋಡಿ. ಎಷ್ಟು ಚಂದ ಗಾರ್ಡನು, ಎಲ್ಲಿ ಹೋದ ಕಡೆ ಗಾರ್ಡನ್, ಬ್ಯೂಟಿಫುಲ್ ಡನ್. ಅವ್ರದ್ದೇ ಆಗಿರುವಂತಕ್ಕಂಥ ಬ್ಯಾಂಕ್ ಇದೆ, ATM ಇದೆ, ಅವ್ರದ್ದು ಗ್ಯಾರೇಜ್ ಇದೆ. ಇದು ನೋಡಿ ಶಾಪ್ಸ್, ಇಲ್ಲಿ ನೋಡಿ ಸಂಘದ ಕಚೇರಿ, ಪ್ರೈಮರಿ ಸ್ಕೂಲು, ಹಾಸ್ಪಿಟಲ್ಲು ನೋಡಿ ಎಷ್ಟು ಚಂದ. ಇದೆಲ್ಲ ಸಣ್ಣ ಆಫೀಸರ್ ಕ್ವಾರ್ಟರ್ಸ್ಗಳು. ಇದು A ಟೈಪ್, B ಟೈಪ್, C ಟೈಪ್ ಅಂತ ಇದೆ. ಇಲ್ಲಿ ನೋಡಿ C ಟೈಪ್ ಅಂತ, ಇದು ಫ್ಲೋರ್ ಗ್ಯಾರೇಜ್ ನೋಡಿ. ಯಾವುದೇ ಒಂದು ಕ್ವಾರ್ಟರ್ಸಲ್ಲೇ ಹೋಗಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ನಾನು ದೂರದಿಂದನೇ ತೋರಿಸ್ತೇನೆ, ಯಾಕಂತ ಹೇಳಿದ್ರೆ ಅವ್ರ ಪ್ರೈವಸಿ ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಸೊ ನಿಮಗೆ ದೂರದಿಂದನೇ ನಾನು ರೋಡ್ ಮೇಲಿಂದಾನೆ ಗೇಟ್ ಮೇಲೆ ಪರ್ಮಿಷನ್ ತೊಗೊಂಡೆ ಒಳಗಡೆ ಬಂದಿದ್ದೇನೆ ನೋಡಿ. ಅವರಿಗೂ ಅನಿಸ್ಬಾರ್ದು ಇಲ್ಲಿಗಲ್ಲಿ ಎಂಟ್ರಿ ಮಾಡಿದ್ದೇನೆ ಅಂತ ಆಗಬಾರ್ದು ನೋಡ್ರಿ. ಬ್ಯೂಟಿಫುಲ್ಲಿ ಡನ್. ಎಷ್ಟು ಚಂದ ಕ್ವಾರ್ಟರ್ಸ್ ನೋಡ್ರಿ ಸಾಹೇಬ್ರೆ. ಇದೆಲ್ಲ ಆಫೀಸರ್ಗಳ ಕ್ವಾರ್ಟರ್ಸ್ಗಳು ನೋಡ್ರಿ. SBI ATM ಇದೆ ಇಲ್ಲಿ, ಚಾಟ್ ಕ್ಯಾಂಟೀನ್ ಅಂತೆ ನೋಡಿ, ಕೋಆಪರೇಟಿವ್ ಸೊಸೈಟಿ ಇದೆ, ಬಸ್ ಸ್ಟಾಪ್ಗಳು. ಇಲ್ಲಿ D ಟೈಪ್, ಇಲ್ಲೆಲ್ಲ ಆಫೀಸರ್ಸ್, ಇಲ್ಲಿ ಎಲ್ಲ ಆಫೀಸರ್ಸ್ ಬಂಗ್ಲೆಗಳು ನೋಡಿ. ಇದು ಫುಟ್ಪಾತ್ ನೋಡ್ರಿ, ಆ ಗಾರ್ಡನ್ ಕಟಿಂಗ್ ನೋಡ್ರಿ. ವಾವ್ ಬ್ಯೂಟಿಫುಲ್ಲಿ ಡನ್. ಎಷ್ಟು ಚಂದ, ಖುಷಿ ಆಗತ್ತೆ ಬಂದ್ರೆ ನೋಡ್ರಿ. ನೋಡ್ರಿ ಬಿಲ್ಡಿಂಗ್ಸ್ ಎಷ್ಟು ತಲೆ ಮೇಲೆ ಎತ್ಕೊಂಡಿದ್ದಾವೆ. 10 ಫ್ಲೋರ್ ಬಿಲ್ಡಿಂಗ್ಸು. ಅವ್ರ ಆಫೀಸರ್ ಮಕ್ಕಳಿಗೆ ಕಲೀಲಿಕ್ಕೆ ಸ್ಕೂಲು. ವಾವ್, ಸೆಂಟ್ರಲ್ ಸ್ಕೂಲ್ಗಳು ನೋಡ್ರಿ. ಇಲ್ಲಿ ತುಂಬಾ ಎಕ್ಸ್ಪರ್ಟ್ ಟೀಚರ್ಸ್ಗಳು ಇದ್ದಾರೆ. ಇಲ್ಲಿ ಕಲಿತ ಮಕ್ಕಳು ತುಂಬಾ ಹುಷಾರಂತೆ ನಾನು ಕೇಳ್ಪಟ್ಟಿದ್ದೇನೆ ನೋಡ್ರಿ. ಇದು ಅಟೋಮಿಕ್ ಎನರ್ಜಿ ಸೆಂಟ್ರಲ್ ಸ್ಕೂಲ್ ಕೈಗಾ ಸ್ಕೂಲ್ ನೋಡ್ರಿ. ವಾಟರ್ ಟ್ಯಾಂಕ್ ನೋಡ್ರಿ ಬ್ಯೂಟಿಫುಲ್. ಇದು ನಮ್ಮ ಇಂಜಿನಿಯರ್ಸ್ ನೋಡ್ಕೊಂಡು ಕಲಿಯೋದು ತುಂಬಾ ಇದೆ. ಅವ್ರಿಗೆ ಆಡ್ಲಿಕ್ಕೋಸ್ಕರ ಪ್ಲೇ ಗ್ರೌಂಡ್ ನೋಡ್ರಿ, ಎಷ್ಟು ದೊಡ್ಡ ಪ್ಲೇ ಗ್ರೌಂಡ್. ಎಲ್ಲ ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಸ್ವಿಮ್ಮಿಂಗ್ ಪೂಲ್, ಪ್ರತಿಯೊಂದು ರಂಗಮಂದಿರ. ಅವ್ರ ಮಕ್ಳಿಗೆ ಮದುವೆ ಆದ್ರೆ ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಹಾಲು, ಅವ್ರದ್ದೇನಾದ್ರೂ ಮುಂಜಿ ಫಂಕ್ಷನ್ ಮಾಡ್ಲಿಕ್ಕೆ ಹಾಲ್ಗಳು. ವಾವ್, ಇದೆಲ್ಲ ನೀವು ನೋಡ್ತಾ ಇದ್ದೀರಿ. ಇದೆಲ್ಲ ಜಾಗ ಯಾರ್ದಂತ ತಿಳ್ಕೊಂಡ್ರಿ ಸಾಹೇಬ್ರೆ? ಇದು ನಮ್ಮ ನಿರಾಶ್ರಿತರ ಜಾಗ ರೀ. ಇದೆಲ್ಲ ನಿರಾಶ್ರಿತರ ಜಾಗ ರೀ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ಬ್ಯೂಟಿಫುಲ್. ವಾವ್, ಕಮ್ಯುನಿಟಿ ಡೆವಲಪ್ಮೆಂಟ್ ಹಾಲ್ ನೋಡ್ರಿ ಇದನ್ನ. ಇದು ನೋಡಿ, ಇದು ರೆನೋವೇಷನ್ ಸ್ಟೇಜ್ ಅಲ್ಲಿ ಇದೆ, ಬಟ್ ಇದು ಅಣುಪೂರ್ಣ ಅಂತೆ ನೋಡಿ. ಇದು ಹಾಲ್ ಅವ್ರದ್ದು, ಮದುವೆ ಎಲ್ಲ ಮಾಡ್ಬೋದು ಅಂತ ಹಾಲ್ ಇದು ನೋಡ್ರಿ. ಇದು ವಾವ್, ಎಷ್ಟು ಚಂದ ಮಾಡಿದ್ದಾರೆ.
ಬ್ಯೂಟಿಫುಲ್. ನೋಡ್ರಿ ಕ್ವಾರ್ಟರ್ಸ್ಗಳನ್ನು ನೋಡ್ರಿ, ಕಾಲಕ್ಕೆ ಪೇಂಟಿಂಗ್, ಮೇಂಟೆನೆನ್ಸ್, ಎ ಸಿಗಳು, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ. ಇಲ್ಲಿ ಕರೆಂಟ್ ಹೋಗುದಿಲ್ಲ ಅಂತೀರಿ, ನೀರು 24/7 ನೀರು. ವಾವ್, ನೋಡ್ರಿ ಯಾವ ಥರ ಕಾಂಪೌಂಡ್ ವಾಲ್, ಸೇಫ್ಟಿ ಎಲ್ಲ ಅವ್ರದ್ದು ಸೆಕ್ಯೂರಿಟಿ. ಇಲ್ಲಿ ಯಾರಾದರೂ ಒಳಗಡೆ ಬರಬೇಕಾದ್ರೆ ಯಾರು ಮನೆಗೆ ಹೋಗ್ತೀರಿ ಅಂತ ಅವರಿಗೆ ಫೋನ್ ಮಾಡಿಕೊಂಡು ಒಳಗಡೆ ಬರಬೇಕು. ಯಾರಿಗೂ ಸುಮ್ಮನೆ ಬರ್ಲಿಕ್ಕೆ ಅಲೌಡ್ ಇಲ್ಲ. ನೋಡ್ರಿ ವಾವ್, ಚಿತ್ರಕಲೆ ನೋಡ್ರಿ, ನಮ್ಮ ಎಲ್ಲ ಕಲ್ಚರಲ್ ಚಿತ್ರಕಲೆ ಎಲ್ಲ ನೋಡ್ರಿ. ಅವರಿಗೋಸ್ಕರ ಇರುವಂತಕ್ಕಂಥ ಸ್ಕೂಲ್ ಬಸ್ ನೋಡ್ರಿ, ಇದು ಅವ್ರದ್ದು TT ನೋಡ್ರಿ, ಪ್ರೊವಿಷನ್ ಶಾಪ್ ನೋಡ್ರಿ. ಇದು ನೋಡ್ರಿ ಬಸ್ ಸ್ಟಾಪ್ ನಂಬರ್ 2. ಇಲ್ಲೆಲ್ಲ ಬಸ್ಗಳು ಅವ್ರದೇ ಬಸ್ ಬರುತ್ತೆ. ನಿಮ್ಗೆ ಎಲ್ಲಿ ಆಟೋ ಹಿಡ್ಕೊಂಡು ಹೋಗ್ಬೇಕಂತಿಲ್ಲ, ಏನಿಲ್ಲ. ನೋಡಿ, ಒಂದು ಕಸ ಕಾಣ್ತಾ ಇದೆ ಏನ್ರಿ ನಿಮ್ಗೆ? ಎಲ್ಲದು ಕಸ ಕಾಣ್ತಾ ಇದೆಯಾ? ನೋಡ್ರಿ, ಇದು NPCIL ಆಫೀಸರ್ಗಳು ಮಾಡಿರುವಂತಕ್ಕಂಥ ಕ್ವಾರ್ಟರ್ಸ್ಗಳು. ಇದಿಷ್ಟೇ ಅಲ್ಲ, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗಳು ಇದ್ದಾವೆ. ಮುಂದೆ ಅದು ಯೂನಿಟ್ ಬೇರೆ ಕಡೆ ಇದೆ, ಅಲ್ಲಿ ಮತ್ತೆ ಹೋಗ್ಲಿಕ್ಕೆ ನನಗೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಸೊ ನೋಡಿ, ಇದಿಷ್ಟು ನನ್ನಿಂದ ಆಗಿರುವಂತಕ್ಕಂಥ ಸಾಧ್ಯತೆ. ಇದೊಂದು 10% ಆಫ್ ಟೌನ್ಶಿಪ್ ನಿಮಗೆ ತೋರಿಸಿದ್ದೇನೆ. ಅವ್ರದ್ದೆಲ್ಲ 10 ಫ್ಲೋರಿಡ್ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಅವ್ರದ್ದು ಆ ಕಡೆ ಇದ್ದಾವೆ. ಸೊ ನೋಡೋಣ, ಟ್ರೈ ಮಾಡೋಣ ಹೋಗೋದಕ್ಕೆ. ಇದು ಸಭಾಭವನ ನೋಡ್ರಿ, ಇದು ದೇವಸ್ಥಾನ ನೋಡ್ರಿ, ಎಷ್ಟು ಚಂದ ದೇವಸ್ಥಾನ, ಬ್ಯೂಟಿಫುಲ್ ನೋಡ್ರಿ. ಇದು ಬ್ಯಾಡ್ಮಿಂಟನ್ ಹಾಲ್ ನೋಡ್ರಿ, ಇದು ರಂಗಮಂದಿರ, ಮಕ್ಕಳಿಗೆ ಆಡ್ಲಿಕ್ಕೆ. ಇದರಲ್ಲಿ ಎಲ್ಲಾ ತರದ ಫುಟ್ಬಾಲ್ ಆಡ್ಬೋದು, ಸ್ವಿಮ್ಮಿಂಗ್ ಪೂಲು ಇದೆ ಅಂತ ಇದರಲ್ಲಿ. ಇರ್ಲಿ, ಅವ್ರ ಮಕ್ಕಳಾದ್ರೂ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ನಮ್ದು ಯಾರು ಜಾಗ ಕೊಟ್ಟವ್ರು ಇದಾರಲ್ಲ, ಅವ್ರದ್ದು ಮಕ್ಕಳು ಕಲಿಯದೇ ಇರ್ಲಿ, ಏನು ಬೇಜಾರಿಲ್ಲ. ನೋಡ್ರಿ, ಇದು ಬಿಲ್ಡಿಂಗ್ ನೋಡ್ರಿ ಎಷ್ಟು ದೊಡ್ಡದು. 1 2 3 4 5 6 7 8 9 10 12 ಫ್ಲೋರ್ ರೀ. ನೋಡ್ರಿ, ಇದು ಏನ್ರಿ ಇದು? ಅವರಿಗೆ ಗಾಡಿ ಇಡ್ಲಿಕ್ಕೆ ವ್ಯವಸ್ಥೆ ನೋಡ್ರಿ. ಇದು ಪುಣ್ಯ ಮಾಡಿದ್ರಿ ಇವರೆಲ್ಲ. ನೋಡ್ರಿ, ಇದು ವಿನಯ್ ನಾಯ್ಕ್ ಅಂತ ಎಂಟ್ರಿ ಮಾಡಿ. ಅಲ್ಲ, ಎಂಪ್ಲಾಯಿ ಅಲ್ಲ, ಎಂಪ್ಲಾಯಿಗೆ ಸಿಗ್ಲಿಕ್ಕೆ ಬಂದಿದ್ದೆ. ನೋಡ್ರಿ ಬಿಲ್ಡಿಂಗ್ಗಳು ನೋಡ್ರಿ. ನಾನು ಗೇಟಲ್ಲಿ ಎಂಟ್ರಿ ಮಾಡ್ಕೊಂಡು ಬಂದಿದ್ದೇನೆ. ಇದು ಕಾಲಿ ನೋಡ್ರಿ, ನಮ್ಮ ರಿವರ್ ಹೆಸರು ಹಾಕಿದ್ದಾರೆ, ಕಾಲಿ ರಿವರ್. ಯಮುನಾ, ಬ್ರಹ್ಮಪುತ್ರ, ಗಂಗಾ ನೋಡ್ರಿ, ಎಲ್ಲ ನದಿಗಳ ಹೆಸರು ಹಾಕಿದ್ದಾರೆ. ಖುಷಿ ಆಗತ್ತೆ. ಕಬಿನಿ ಅಂತೆ, ಅರ್ಕಾವತಿ, ಎಲ್ಲ ದೊಡ್ಡ 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 ಬಿಲ್ಡಿಂಗ್ಸ್ ನೋಡ್ರಿ. ಎಷ್ಟು ಫ್ಲೋರ್ ಬಿಲ್ಡಿಂಗ್ಸ್. ಬಾಂಬೆ ಬಂದಂಗೆ ಅನಿಸ್ತದಲ್ಲ ನಿಮಗೆಲ್ಲ? ಸತ್ಯ, ಆ ಥರ ಇವರು ಡ್ರಾಯಿಂಗ್ ಇಂಜಿನಿಯರ್ಸ್, ಅವ್ರದ್ದು ಟೌನ್ ಪ್ಲಾನಿಂಗ್, ಅವ್ರದ್ದು ಐಡಿಯಾಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಪಕ್ಕದಲ್ಲೇ ಈ ಕಡೆಗೆ ನದಿ, ಇದು ಸೈಡಿಗೆ ಲೆಫ್ಟ್ ಸೈಡಲ್ಲಿ ನದಿ ನೋಡಿ. ನದಿ ಕಾಣ್ತಾ ಇದೆಯೋ ನಿಮಗೆ? ನದಿ ಪಕ್ಕದಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಇದಕ್ಕೆಲ್ಲ CRZ ತಾಗತ್ತೋ ನನಗೆ ಗೊತ್ತಿಲ್ಲ, ನನಗಿದ್ರಲ್ಲಿ ಜ್ಞಾನ ತುಂಬ ಕಡಿಮೆ. ನೋಡಿ, ಈ ನದಿಗೆ ನೋಡ್ರಿ, ಈ ನದಿ ಮತ್ತೆ ಇದು ಬಿಲ್ಡಿಂಗ್ ಏನ್ರಿ 100 ಮೀಟರು ಇಲ್ಲ ಇರ್ಬೋದು. ಇರ್ಲಿ, ನಾನು ಬಂದಿರೋ ಕೆಲಸನೇ ಬೇರೆ. ನೋಡೋಣ. ಸೊ ಇದು ನಮ್ಮ ಟೌನ್ಶಿಪ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳ್ತಾ ಮುಂದೆ ಇವಾಗ ನಿಮಗೆ
ಈ ಟೌನ್ಶಿಪ್ಪಿಗೆ ನ್ಯೂಕ್ಲಿಯರ್ ಪ್ಲಾಂಟಿಗೆ ಜಾಗ ಕೊಟ್ಟಿದ್ದಾರಲ್ಲ ನಮ್ಮ ಜನ, ಅವ್ರದ್ದು ನಿಮಗೆ ನಾನು ಕಳಿಸ್ತೀನಿ, ಇವಾಗ ತೋರಿಸ್ತೀನಿ, ಅಲ್ಲಿಗೆ ಹೋಗ್ತೀನಿ ಈಗ ನೆಕ್ಸ್ಟ್. ಥ್ಯಾಂಕ್ ಯು. ನಾನು ಬಂದಿದ್ದೇನೆ ಕೈಗಾವಾಡ. ಅಂದರೆ ಇದು ಹೇಳಿದ್ರೆ ಇದು ಬಂದುಬಿಟ್ಟು ನಮ್ಮ ನಿರಾಶ್ರಿತರಿಗೆ ಕೊಟ್ಟಿರುವಂತಕ್ಕಂಥ ಪುನರ್ವಸತಿ ಕೇಂದ್ರ. ನೋಡಿ, ಎಲ್ಲೂ ಅವ್ರದ್ದು ಪುನರ್ವಸತಿ ಕೇಂದ್ರದ್ದು ಬೋರ್ಡ್ ಇಲ್ಲ ನೋಡಿ. ಇವಾಗ ನೋಡೋಣ ಅವ್ರು ಯಾವ ಥರ ಡೆವಲಪ್ ಮಾಡಿದ್ದಾರೆ. ರೋಡ್ ನೋಡಿ, ಇದು ದೇವಸ್ಥಾನಕ್ಕೆ ಹೋಗುವಂತಕ್ಕಂಥ ದಾರಿ. ರೋಡ್ ನೋಡಿ ಎಷ್ಟು ಸಣ್ಣದಾದ ರೋಡು. ಡ್ರೈನೇಜ್ ಸಿಸ್ಟಮ್ ನೋಡಿ, ಇಲ್ಲಿ ನೋಡಿ ಏನೋ ಅಂಡುಲೇಷನ್ ಆಫ್ ಗ್ರೌಂಡ್ ನೋಡಿ. ಒಂದು ರೋಡ್ ಕೆಳಗಡೆ ಹೋಗುತ್ತೆ ನೋಡ್ರಿ. ನಮ್ದು ಕೈಗಾ ದೇವಿ ಇವಳು. ಈ ದೇವರು ನಮ್ಮ ಕೆರಗಾ ದೇವಿ, ಇದು ಅಲ್ಲಿಂದ ತಂದು ಬಿಟ್ಟು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ನೋಡ್ರಿ ಈ ದೇವಸ್ಥಾನ ನೋಡ್ರಿ, ಎಷ್ಟು ಸಣ್ಣ ದೇವಸ್ಥಾನ ನೋಡ್ರಿ. ಇಡೀ ಒಂದು 220 ಮೆಗಾವ್ಯಾಟ್ಸ್ ಇಂಟು 440 ಮೆಗಾವ್ಯಾಟ್ಸ್. ಮತ್ತು ಇವಾಗ ಪ್ರಪೋಸ್ಡ್ ಅಂದ್ರೆ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ 700 ಮೆಗಾವ್ಯಾಟ್ಸ್ ಕೊಟ್ಟಿರುವಂತಕ್ಕಂಥ ತಾಯಿ ಇವಳು ಮನೆ ನೋಡ್ರಿ. ಮತ್ತೆ ನೀವು ಅವರು ಆಫೀಸರ್ ಇರುವಂತಕ್ಕಂಥ ಆಫೀಸರ್ ಅವ್ರ ಮನೆ ನೀವು ನೋಡಿದ್ದೀರಿ. ಇದು ನೋಡ್ರಿ, ನೆಲ ಜಲ ಭೂಮಿ ಗದ್ದೆ ಕೊಟ್ಟವ್ರ ಮನೆಗಳು ನೋಡ್ರಿ. ಆ ಗ್ರೌಂಡ್ ಒಂದು ಲೆವೆಲ್ ಗ್ರೌಂಡ್ ಕೊಟ್ಟಿಲ್ಲ ಅವರು. ಇಲ್ಲಿ ನೀರಿನ ಸಮಸ್ಯೆ ಇದೆ, ಕರೆಂಟ್ ಸಮಸ್ಯೆ ಇದೆ, ನೀರಂತೂ ಬರೋದೇ ಇಲ್ಲ ಸರಿಯಾಗಿ. ದಿವ್ಸಕ್ಕೆ ಒಂದ್ಸತಿ ಬರ್ತದೆ ನೋಡ್ರಿ. ಇದು ಕೈಗಾಗೆ ಜಮೀನು ಕೊಟ್ಟವರ ಮನೆಗಳು ನೋಡಿ. ಇದು ದಾರಿ, ಒಂದು 10 ಫೂಟ್ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅದು ನೋಡ್ರಿ ಮೇಲೆ ಕೆಳಗಡೆ. ಇಲ್ಲಿ ಇಂಜಿನಿಯರ್ ಅವ್ರದ್ದು ಬರ್ಲಿಲ್ಲ ಇರ್ಬೇಕು ಅನ್ಸ್ತದೆ ನನಗೆ. ಅಲ್ಲಿ ಅವ್ರ ಹೆಲ್ಪರ್ಗಳು ಬಂದು ಮಾಡಿದ್ದಾರೆ ಅನ್ಸ್ತದೆ ಈ ಒಂದು ಪ್ಲಾಟಿಂಗ್, ಟೌನ್ಶಿಪ್ ಪ್ಲಾಟಿಂಗ್ ನೋಡ್ರಿ. ಇದೆಲ್ಲ ಪಾಪ ಜನರಿಗೆ ಕಟ್ಲಿಕ್ಕೆ ದುಡ್ಡು ಇಲ್ಲದೆ ಹೀಗೆ ಪ್ಲಾಟ್ಗಳು ಸಹ ಎಷ್ಟೋ ಖಾಲಿ ಆಗಿದ್ದಾವೆ ನೋಡ್ರಿ. वयने उदा हेंग येता डेली येता उदा डेली उदा सोडतात सकाळच्या सांजे येता एकच पट्टी येता कंटिन्यू उदा उरता नाने करंट समा येता उरपत नाने अदे तुमका NPCIL उदा सोडता का पंचायती सोडतात पंचायतीचे समा ये ना उदा ने तुमगेला जाग हेका कैगा गेले लोक नी तुम्ही हिंग सगळे आशिले सगळे लोक हाय हिंग सगळे कैगा जाग गेले लोकाले बरे मॅडम हां ಇದು ನೋಡಿ ಇದು ಪುನರ್ವಸತಿ ಕೇಂದ್ರ ನೋಡಿದ್ರಲ್ಲ ಇದು ನೋಡಿ ನೋಡ್ರಿ ಇದು ರೋಡ್ ನೋಡ್ರಿ ಯಾವ ತರನೋ ಯಾರಿಗೂ ಬೇಡ ಆಗಿದ್ದ ಜಾಗನ ಪಾಪ ಇವರಿಗೆ ಕೊಟ್ಟು ಯಾಮಾರಿಸ್ಬಿಟ್ಟಿದ್ದಾರೆ ನೋಡ್ರಿ ಇದು ನೀರಿಗೆ ಯಾವ ತರ ಒದ್ದಾಡ್ತಾ ಇದ್ದಾರೆ ನೋಡ್ರಿ ಇದು ಲೈನ್ ನೋಡ್ರಿ ಪೈಪ್ ಲೈನ್ ನೋಡ್ರಿ ಇದು ಈ ರೋಡ್ ನೋಡ್ರಿ ಇದು ನೋಡ್ರಿ ಇದು ಗಾಡಿನೂ ಹತ್ತೋದಿಲ್ಲ ನೋಡ್ರಿ ಇದು ಆ ಪುನರ್ವಸತಿ ಕೇಂದ್ರಕ್ಕೂ ಬಿಡ್ಲಿಲ್ಲ ಅವರು ನೋಡ್ರಿ ಎಷ್ಟು ದೊಡ್ಡ ಲೈನ್ ಮೇಲಿಂದ ತಗೊಂಡೋಗಿದ್ದಾರೆ ಈ ಲೈನಿಗೆ ಮತ್ತೆ ಏನಾದ್ರೂ ಕನೆಕ್ಟ್ ಆದ್ರೆ ಏನಿಲ್ಲ ಬೂದಿನೂ ಸಿಗೋದಿಲ್ಲ ಇರ್ಬೇಕು ನೋಡ್ರಿ ಲೈನ್ ಆವಾಜ್ ಬರ್ತಾ ಇದೆ ಕೇಳ್ತಾ ಇದೆ ನಿಮ್ಗೆ ಅಂತ ಆವಾಜ್ ಬರ್ತದೆ ನೋಡ್ರಿ ಇದು ಈ ಲೈನ್ಸ್ ಇದು ಅವ್ರದ್ದು ಪ್ಲಾಂಟ್ ಮೇಲಿಂದ ಅಂದ್ರೆ ಅವ್ರದ್ದು ಟೌನ್ಶಿಪ್ ಮೇಲಿಂದ ಯಾಕೆ ಹೋಗಿಲ್ಲ ನಮ್ಮ ಈ ದೊಡ್ಡ ಲೈನ್ ಅವ್ರ ಟೌನ್ಶಿಪ್ ಮೇಲಿಂದ ಯಾಕೆ ಹೋಗಿಲ್ಲ ಇವಾಗ ನಾನು ನಿಮ್ಗೆ ಟೌನ್ಶಿಪ್ ತೋರಿಸಿದ್ದೇನೆ ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ತೋರಿಸಿದ್ದೇನೆ ಬಟ್ ಅಲ್ಲಿಂದ ಯಾಕೆ ಹೋಗಿಲ್ಲ ನೋಡ್ರಿ ಇದು ಈ ಪುನರ್ವಸತಿ ಕೇಂದ್ರ ಮೇಲಿಂದ ಈ ದೊಡ್ಡ ಹೆವಿ ಕರೆಂಟ್ ಲೈನ್ ಸಹ ಹೋಗಿದೆ ಈಗ ನಾನು ಕೇಳ್ತಾ ಇರೋದು ಇಷ್ಟೇ ಈಗ ಆಜಿ ಮಾಜಿ ಯಾರೇ ಇರ್ಲಿ ಜನಪ್ರತಿನಿಧಿಗಳು ಇಷ್ಟೆಲ್ಲ ಆಗೋದು ನೋಡ್ಕೊಂಡು ಯಾಕೆ ಸುಮ್ಮನೆ ಇದ್ದೀರಾ ಏನ್ ಸಮಸ್ಯೆ ಇದೆ ನಿಮ್ಗೆ ಧ್ವನಿ ಎತ್ತಲಿಕ್ಕೆ ಇದ್ರ ವಿರುದ್ಧ ನೋಡ್ರಿ ನನ್ಗೆ ಅರ್ಥ ಆಗಲ್ಲ ನೋಡ್ರಿ ಪ್ಲಾಟ್ಗಳು ಹಿಂಗೆ ಬಿದ್ದಿದ್ದಾವೆ ನಿರಾಶ್ರಿತರದ್ದು ಯಾಕಂದ್ರೆ ದುಡ್ಡಿಲ್ಲ ಅವ್ರ ಹತ್ರ ಕಟ್ಲಿಕ್ಕೆ ಎಷ್ಟು ಕೊಡ್ತಾರ್ರಿ ಪರಿಹಾರ ಜಾಬ್ ಏನು ಎಲ್ಲರಿಗೂ ಕೊಡ್ತಾರ ನೋಡ್ರಿ ಜಾಬ್ ಇದ್ದವರು ಪಾಪ ಮನೆ ಕಟ್ಕೊಂಡಿದ್ದಾರೆ
ಜಾಬ್ ಇಲ್ಲದೆ ಇದ್ದವರು ಊರು ಬಿಟ್ಟು ಹೋಗಿದ್ದಾರೆ ನೋಡಿ. ಇದು ಪುನರ್ವಸತಿ ಕೇಂದ್ರ ನೋಡ್ರಿ. ಅಂಡುಲೇಷನ್ ಆಫ್ ಗ್ರೌಂಡ್ ನೋಡ್ರಿ. ಇದು ಒಂದೊಂದು 6-7 ಮೀಟರ್ ಡಿಫ್ರೆನ್ಸ್ ಗ್ರೌಂಡ್ ಲೆವೆಲ್ ಹತ್ತಬೇಕು ಮೇಲೆ ನೋಡ್ರಿ. ಇದು ಮನೆಗಳು ನೋಡಿ. ಪುನರ್ವಸತಿ ಕೇಂದ್ರ ಇದು ಲಾಗೇತಾ ನೋಡ್ರಿ. ಇದು ನಮ್ಮ ಪುನರ್ವಸತಿ ಕೇಂದ್ರ. ನಮ್ಮ ಜಾಗ NPCIL ಕೈಗಾದವ್ರಿಗೆ ಕೊಟ್ಟವ್ರ ಮನೆಗಳಿದು. ನೋಡಿದ್ರಲ್ಲ, ಮುಗೀತು. ಇದು ಪುನರ್ವಸತಿ ಕೇಂದ್ರ. ಇಲ್ಲೊಂದು ಬೋರ್ಡ್ ಆಗ್ಲಿ ಆರ್ಚ್ ಹಾಕುವಂತಕ್ಕಂಥ ಅವರಿಗೆ ಆಗಲ್ಲ. ಇಲ್ಲೊಂದು ಬೋರ್ಡ್ ಇಲ್ಲ, ಪುನರ್ವಸತಿ ಕೇಂದ್ರ ಅಂತ ಬೋರ್ಡ್ ಸಹ ಇಲ್ಲ ನೋಡ್ರಿ. ನೋಡ್ರಿ ಇದು ಎಷ್ಟು ಅನ್ಯಾಯ. ಇವಾಗ ನೀವು ನಮ್ಮ ಕಾಲೋನಿ ನೋಡಿದ್ರಿ, ನಿರಾಶ್ರಿತರ ಕಾಲೋನಿ ನೋಡಿದ್ರಿ, ಆಮೇಲೆ NPCIL ಅವರ ಕಾಲೋನಿ ನೋಡಿದ್ರಿ. ನಿಮಗೆ ಗೊತ್ತಾಗಬೇಕು ಏನು ಡಿಫ್ರೆನ್ಷಿಯೇಟ್ ಇದೆ ಅಂಥೇಳಿ. ಸೊ ಇದು ಇಲ್ಲೇ ಅಷ್ಟೇ ಅಲ್ಲ, ಕೆದ್ರಾ KPC ಅವರ ಕಾಲೋನಿನೂ ಇದೇ ಥರ ಇದೆ, ಅವರ ನಿರಾಶ್ರಿತರದ್ದು ಇದೇ ಥರ ಇದೆ. ಆಮೇಲೆ ನಾವು ನೌಕಾನೆಲೆ ಕಾಲೋನಿಗಳು, ಮಲ್ಟಿಸ್ಟೋರ್ಡ್ ಬಿಲ್ಡಿಂಗ್ಗಳು ಇದೇ ಥರ ಇದೆ, ಸುಸಜ್ಜಿತವಾದ ಕಾಲೋನಿಗಳಿದ್ದಾವೆ. ನಮ್ಮ ನಿರಾಶ್ರಿತರ ಕಾಲೋನಿನೂ ನೀವು ನೋಡಿ, ತುಂಬ ಡಿಫ್ರೆನ್ಸ್ ಇದೆ. ನಾವು ನಮ್ಮ ನೆಲ, ಜಲ, ಭೂಮಿ ಎಲ್ಲ ಕೊಟ್ಟು ಬಿಟ್ಟು ನಮ್ಮ ಏನು ಕನಸುಗಳನ್ನೆಲ್ಲ ನಿಮಗೆ ನಾವು ದಾರಿ ಎರೆದು ಕೊಟ್ಟಿದ್ದೇವೆ. ಸೊ ಅಂಥದ್ದಿದ್ರೆ ನಮ್ಮ ಮಟ್ಟಿಗೆ ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ದ ರೋಡ್ ವಿಡ್ತ್ 10 ಫೀಟಾ ನೀವು ನೋಡಿದರೆ NPCIL ರೋಡ್ 25-30 ಫೀಟ್ ವಿಡ್ತ್ ಹೈವೇ ಥರ ಕಾಣುತ್ತೆ. ನಮ್ಮ ರೋಡಿಗೆ ಬರಲಿಕ್ಕೆ ಒಂದು ಸಣ್ಣ ಜಾಗ ಕೊಟ್ಟಿದ್ರಿ. ಒಂದು ನಮ್ಮಲ್ಲಿ ಯಾವುದೇ ತರಹದ ಒಂದು ಹಾಸ್ಪಿಟಲ್ ಇಲ್ಲ, ನಮ್ಗೆ ಒಳಗಡೆಗೆ ಆಗಲಿ ಒಂದು ದೇವಸ್ಥಾನ ಸರಿಯಾದ ರೀತಿಯಲ್ಲಿ NPCIL ನಿರ್ವಹಣೆ ಮಾಡಲಿಲ್ಲ. ಹಾಸ್ಪಿಟಲಲ್ಲಿ ಇದ್ರೂ ಸಹ ಅಲ್ಲಿ ಡಾಕ್ಟರ್ಸ್ಗಳು ಸರಿಯಾಗಿಲ್ಲ, ಟ್ರೀಟ್ಮೆಂಟ್ ಸರಿ ಸಿಗ್ತಾ ಇಲ್ಲ, ವಿದ್ಯುತ್ ಸರಿ ಕಲ್ಪಿಸ್ತಾ ಇಲ್ಲ, ನೀರು ಕುಡಿಯುವ ನೀರು NPCIL ಮುಂಚೆ ಕೊಡ್ತಾ ಇದ್ದರು. ಇವಾಗ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾರಿಗೆ? ಪಂಚಾಯತಿಯವರಿಗೆ ಅವರು ಟ್ಯಾಕ್ಸ್ ಕಟ್ತಾರಂತೆ. 4 lakhs rupees ಪರ್ ಇಯರ್ ಇರಬೇಕು ಅಷ್ಟೇ. ಅಷ್ಟೆಲ್ಲ ದೊಡ್ಡ ಕಾಲೋನಿಗೆ 4 ಲಕ್ಷ ರೂಪಾಯಿ ಟ್ಯಾಕ್ಸ್ ತುಂಬ್ತಾರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ NPCIL ಅವರು. ನೋಡೋಣ ಅದು ಮುಂದಿನ ದಿನಗಳಲ್ಲಿ RTIದಲ್ಲಿ ನಾನು ಯಾವ ಥರ ಅವರು ಟ್ಯಾಕ್ಸ್ ತುಂಬ್ತಾ ಇದ್ದಾರಂತ. ಅದಿರಲಿ. ಸೊ ನಾನೇನು ಹೇಳ್ತಾ ಇರೋದು, ಇವಾಗ ನಮ್ಮ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆ ಸರಿಯಾದ ರೀತಿಯಲ್ಲಿ ಇಲ್ಲ, ಅಂಡುಲೇಷನ್ ಆಫ್ ಗ್ರೌಂಡ್, ರಸ್ತೆ ನೋಡಿದರೆ ಮೇಲೆ ಹೋಗಿ ಇಳಿಬೇಕು, ಸರಿಯಾದ ರೀತಿಯಲ್ಲಿ ಪ್ಲಾಟಿಂಗ್ ಮಾಡಿಲ್ಲ, ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಅಲ್ಲಿ ಮೇಲಿಂದ ಹೆವಿ ಒಂದು HT ಲೈನ್ ಹೋಗ್ತಾ ಇದೆ ನಮ್ಮ ನಿರಾಶ್ರಿತರ ಮೇಲಿಂದ, ದೇವಸ್ಥಾನ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಮಾಡಿಕೊಟ್ಟಿಲ್ಲ, ಒಂದು ಬೋರ್ಡ್ ಸಹ ಇಲ್ಲ, ಆರ್ಚ್ ಇಲ್ಲ ಒಂದು ದೇವಸ್ಥಾನಕ್ಕೆ. ನೋಡಿ, ನೀವು ನಮ್ಮನ್ನು ಯಾಮಾರಿಸ್ಬೋದು ರೀ, ಆದರೆ ಆ ದೇವರನ್ನು ಯಾಮಾರಿಸ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಲಾಸ್ಟ್ ಟೈಮ್ 1 and 2 ಟೈಮಲ್ಲಿ ಯೂನಿಟ್ 1 ಒಂದು ಡೋಮ್ ಬಿದ್ದಿತ್ತು. ಗೊತ್ತಿಲ್ಲ ಯಾವ ಥರ ಅಂತೇಳಿ, ಏನು ಮಿಸ್ಟೇಕ್ ಗೊತ್ತಿಲ್ಲ, ಏನೋ ಟೆಕ್ನಿಕಲ್ ಮಿಸ್ಟೇಕೋ ಡ್ರಾಯಿಂಗ್ ಮಿಸ್ಟೇಕೋ ಗೊತ್ತಿಲ್ಲ. ಇವತ್ತು ಇಷ್ಟು ದೂರದಿಂದ, ಗುಜರಾತಿಂದ ಎಷ್ಟೋ ದೂರದಿಂದ ಏನು ಮಷಿನರೀಸ್ ಬಂದಿದೆ ನಿಮ್ಮಲ್ಲಿ, ಓನ್ಲಿ 4 ಕಿಲೋಮೀಟ್ರ್ ಇರುವಾಗ ಅದು ಬೀಳುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಏನಂತೀರ ಸಾಹೇಬ್ರೆ? ಇದು ದೈವ ಕೃಪೆ, ದೇವ್ರದು, ನಮ್ಮದಲ್ಲ, ಮನುಷ್ಯರದಲ್ಲ. ನೀವೆಲ್ಲ ನಮ್ಮ ಪುನರ್ವಸತಿ ಜನರಿಗೆ, ನಮ್ಮ ಈ ಕಾರವಾರದ ನಿರಾಶ್ರಿತರಿಗೆ, ನಮ್ಮ ಕಾರವಾರದ ನಿರುದ್ಯೋಗಿಗಳಿಗೆ, ಯುವಕರಿಗೆ ಇವೆಲ್ಲ ನೀವು ಯಾಮಾರಿಸ್ತಾ ಇದ್ದೀರಲ್ಲ. CSR ಫಂಡಿಂದ ಯಾಮಾರಿಸ್ತಾ ಇದ್ದೀರಲ್ಲ. ಬ್ರಿಟಿಷ್ ಥರ ನೀವೇನು ದೃಢ ಸಂಕಲ್ಪ ಮಾಡಿಬಿಟ್ಟಿದ್ದೀರಿ, ನಮ್ಮ ಕಾರವಾರದವ್ರಿಗೆ ಏನೂ ಕೊಡದೆ ಯಾಮಾರಿಸೋದು ಅಂತ ತಿಳ್ಕೊಂಡಿದ್ದೀರಲ್ಲ. ನಾವು ಸುಮ್ಮನೆ ಇರ್ಬೋದು ಸಾಹೇಬ್ರೆ, ಆದರೆ ಆ ದೇವರು ಭಗವಂತ ಅಂತ ಇದ್ದಾನಲ್ಲ. ನಾನು ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೈಟ್ ಡೈರೆಕ್ಟರಲ್ಲಿ ನಮ್ಮನ್ನು ಯಾಮಾರಿಸದೆ, ನಮ್ಮ ಏನು ಹಕ್ಕಿದೆ, ನಮ್ಮ ಹಕ್ಕು, ನಮ್ಮ ಸಂವಿಧಾನದಲ್ಲಿ ನಮಗಿರುವಂಥ ಹಕ್ಕು ಕೊಡಿ ಸಾಹೇಬ್ರೆ. ಸಮಾನ ಹಕ್ಕು ಅಂತ ಏನು ಸಂವಿಧಾನದಲ್ಲಿ ಇದೆ, ನಿಮ್ಮ ಎಂಪ್ಲಾಯಿಗೂ, ನಿಮ್ಮ ಜನರಿಗೆ, ನಿಮ್ಮ ಎಲ್ಲರಿಗೂ ಒಂದೇ ಥರ ನಮಗೂ ಒಂದು ಕಾಲೋನಿ, ನಮ್ಮ ಜನರಿಗೆ, ಎಲ್ಲ ಉದ್ಯೋಗಿಗಳಿಗೆ ಎಲ್ಲ ಹಕ್ಕು ನಮ್ಮದು ದೊರಕಿಸ್ಕೊಡಿ ಹೇಳ್ತಾ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೈ ಮುಗಿತಾ, CO ಸಾಹೇಬ್ರಿಗೆ ಕೈ ಮುಗಿತಾ, SP ಸಾಹೇಬ್ರಿಗೆ, MLA ಸಾಹೇಬ್ರಿಗೆ, ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಎಲ್ಲ ಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರು ಎಲ್ಲರಿಗೂ ನಾ ಕೈ ಮುಗಿತಾ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಪುನರ್ವಸತಿ ಕೇಂದ್ರಕ್ಕೆ ವಿಸಿಟ್ ಮಾಡಿ. ಅಲ್ಲಿ ಕಷ್ಟಕ್ಕೊಳಗಾಗಿರುವಂತಕ್ಕಂಥ ನಿರಾಶ್ರಿತರಿಗೆ ಒಂದು ಸತಿ ನೋಡಿ, ಅವ್ರು ಯಾವ ಥರ ಕಷ್ಟದಲ್ಲಿದ್ದಾರೆ ಅಂತ ನೋಡಿ. ಯಾಕಂದರೆ ಇದಕ್ಕೆ ಕಾರಣ
ಸರ್ಕಾರನೇ ಅವರಿಗೆ ಅಲ್ಲಿಂದ ಭೂ ಸ್ವಾಧೀನ ಮಾಡಿಕೊಂಡು ಈ ಜಾಗದಲ್ಲಿ ಹಾಕಿದ್ದಾರೆ ಅಂತೇಳಿ ಮೇಲೆ ಸರ್ಕಾರದ ಜವಾಬ್ದಾರಿ, ಸಮಾನ ಹಕ್ಕು ಕೊಡೋದು ಸರ್ಕಾರದ ಜವಾಬ್ದಾರಿ ಹೇಳ್ತಾ ಜೈ ಹಿಂದ್, ಜೈ ಕಾರವಾರ, ಜೈ ಕರ್ನಾಟಕ, ನಮಸ್ಕಾರ.